ಡಿಜಿಟಲ್ ಜಮಾನಾದಲ್ಲೂ ಕರೆಂಟೇ ಕಾಣದ ಊರೊಂದಿದೆ. ಕರೆಂಟ್ ಕಂಬಕ್ಕೆ ದುಡ್ಡು ಕೊಟ್ರೆ ಮಾತ್ರ ನಿಮಗೆ ವಿದ್ಯುತ್ ಸಂಪರ್ಕ ಕೊಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರಂತೆ. ಇಲ್ಲಿನ ಜನರಿಗೆ ಎಣ್ಣೆ ದೀಪವೇ ಬದುಕಾಗಿದೆ. ಕೊಡಗಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದೆ. ನಾಲ್ಕು ಕುಟುಂಬಗಳಿಗೆ ಇಲ್ಲಿ ವಿದ್ಯುತ್ ಸಂಪರ್ಕವೇ ಇಲ್ಲ. ಸೋಮವಾರಪೇಟೆಯ ಸೂರ್ಲಬ್ಬಿ ಗ್ರಾಮಸ್ಥರ ಗೋಳಿ. 11 ಕಂಬ ಇದೆ. 11 ಕಂಬ ಇದ್ರೆ 4 ಮನೆಗಳಿಗೆ ವಿದ್ಯುತ್ ಬರುತ್ತಂತೆ. ಆದ್ರೆ ಒಂದು ಕಂಬಕ್ಕೆ ವಿದ್ಯುತ್ ಕಂಬ ಒಂದನ್ನ ಅಳವಡಿಸಬೇಕು ಅಂದ್ರೆ 11,000 ಆಗುತ್ತೆ. ನೀವು ಅಂದ್ರೆ 4 ಮನೆಗಳವರು ಸೇರಿ 11 ವಿದ್ಯುತ್ ಕಂಬಕ್ಕೆ ಬೇಕಾಗುವಷ್ಟು ದುಡ್ಡನ್ನ ಕೊಡಿ, ನಾವು ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರಂತೆ. ಬಿಪಿಎಲ್ ಕಾರ್ಡ್ದಾರರಿಗೂ ಕೂಡ ಇದೀಗ ಹಣಕ್ಕೆ ಡಿಮ್ಯಾಂಡ್ ಇಡ್ಲಾಗ್ತಾ ಇದೆ. 5 ವರ್ಷ ಆದ್ರೂ ಮನೆಗೆ ವಿದ್ಯುತ್ ಅನ್ನ ನೀಡಿಲ್ಲ ಚೆಸ್ಕಾಂ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಸಾಕಷ್ಟು ಮನೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ. ಒಂದು ಕಡೆ ಈ ಗಿರಿಜನ ಹಾಡಿಯನ್ನು ಇರುತ್ತೆ, ಅವ್ರ ಮನೆ ಫಾರೆಸ್ಟ್ ಅಲ್ಲಿ ಇರುತ್ತೆ, ಅಲ್ಲಿ ಅರಣ್ಯ ಇಲಾಖೆಯವರು ಕೆಲವು ಅಡೆತಡೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಹಾಡಿಗಳಿಗೆ ವಿದ್ಯುತ್ ಇಲ್ಲ. ಆದ್ರೆ ನಾವು ಇರುವಂತದ್ದು ಈಗ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮದಲ್ಲಿ 4 ಮನೆ ಇದೆ. ಈ 4 ಮನೆಗೂ ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲ. ಅವರು ಇವತ್ತಿಗೂ ಕೂಡ ದೀಪವನ್ನು ಬಳಸ್ತಾ ಇದ್ದಾರೆ. ಅಂದ್ರೆ ಸೀಮೆಣ್ಣೆ ದೀಪ. ಈಗ ಸೀಮೆಣ್ಣೆ ಕೂಡ ಸಿಗಲ್ಲ, ಅದರಿಂದ ಡೀಸೆಲ್ ತಂದು ದೀಪವನ್ನು ಮಾಡಿ ಬಳಸುವಂತದ್ದು. ಈಗ ನೋಡಿ ಈಗ ಇಲ್ಲಿ ಕರೆಂಟ್ ಎಲ್ಲ ಮಾಡಿ ವೈರಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ಆದ್ರೆ ಕರೆಂಟ್ ಇಲ್ಲ. ವೈರಿಂಗ್ ಎಲ್ಲ ರೆಡಿ ಇದೆ. ಅವರು ಕಂಬ ಹಾಕಿ ಅವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವವರೆಗೂ ಇವರು ದೀಪವನ್ನೇ ಬಳಸಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಮನೆಯೊಳಗೆ. ಈ ರೀತಿ ಅವ್ರು ಏನು ಹಿಡ್ಕೊಂಡು ನಿಂತಿದ್ದಾರೆ ದೀಪ, ಇಂಥ ದೀಪ ಇಟ್ಕೊಂಡು ಅವರು ಜೀವನ ಸಾಗಿಸ್ತಿರುವಂತದ್ದು. ಇಲ್ಲಿ ಅಕ್ಕಪಕ್ಕದವರ ಮನೆಯವರೆಗೆಲ್ಲ ವಿದ್ಯುತ್ ಆಗಿದೆ, ಆದ್ರೆ 4 ಮನೆಗೆ ಆಗಿಲ್ಲ. ನೋಡಿ ಈ ರೀತಿ ದೀಪವನ್ನು ಬಳಸ್ತಾರೆ. ಇಲ್ಲಿ ಅವರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಇದೇ ತರ ದೀಪವನ್ನು ಡೀಸೆಲ್ ತಂದು ಈ ರೀತಿ ದೀಪವನ್ನು ಮಾಡಿ ಅವರು ಬಳಸುವಂತದ್ದು. ಯಾಕಂದ್ರೆ ಸಾಕಷ್ಟು ಮನವಿ ಮಾಡಿದರೆ ಇದುವರೆಗೆ ಆಗಿಲ್ಲ. ಸುಮಾರು ಇವರ ಇಲ್ಲಿಗೆ ಬರಬೇಕಾದ್ರೆ ಒಂದು 11 ವಿದ್ಯುತ್ ಕಂಬಗಳು ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನು ಹಾಕ್ಲಿಕ್ಕೆ ರೆಡಿ ಇಲ್ಲ ಇಲಾಖೆ ಅವರು. ಯಾಕಂದ್ರೆ ಯಾವುದೇ ಸ್ಕೀಮ್ ಇಲ್ಲ ಅಂತ ಹೇಳ್ತಿದ್ರಂತೆ. ಸ್ಕೀಮ್ ಇದ್ರೆ ಮಾಡ್ಕೊಡ್ತೀವಿ, ಈಗ ಯಾವುದೇ ಸ್ಕೀಮ್ ಇಲ್ಲ, ಅದರಿಂದ ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳುವಂತದ್ದು. ಒಂದೊಂದು ಕಂಬಕ್ಕೆ 11,000 ಕೊಡಬೇಕಂತ ಹೇಳ್ತಿದ್ರಂತೆ. ಕೆಲವರು ಹೇಳ್ತಿದ್ರೆ ಒಂದೊಂದು ಮನೆಗೆ 1 ಲಕ್ಷ ಕೊಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳಿ. ಈ ರೀತಿ ಸಮಸ್ಯೆ ಆಗಿದೆ. ಇನ್ನು ಇಲ್ಲಿ ಈ ಮನೆಯವರನ್ನ ಮಾತಾಡ್ಸೋ ಏನ್ ಹೇಳ್ತಾರೆ ಅಂತ ಹೇಳುವಂತದ್ದು. ಇದು ಯಾಕೆ ನಿಮ್ಮ ಮನೆಗೆ ಕರೆಂಟ್ ಆಗ್ತಾ ಇಲ್ಲ, ಏನ್ ಸಮಸ್ಯೆ ಅಂತ? ನಾವು ಗವರ್ಮೆಂಟ್ ಅಲ್ಲಿ ಮಂತರ್ಗೌಡ ಅವರು ಈ ಸರಿ ಒಂದು 2 ಮಂತ್ಸ್ ಬ್ಯಾಕ್ ಅಲ್ಲಿ ಬಂದು ಹೋದ್ರು, ಮಾತನಾಡಿ ಎಲ್ಲ ನೋಡಿ ಹೋಗಿದ್ದಾರೆ, ಮಾಡ್ಕೊಡ್ತೀವಿ ಅಂತ. ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಗೆ ತುಂಬಾ ತೊಂದರೆ ಇದೆ. ಇವಾಗ ನಾವು ಡೀಸೆಲ್ ಅಲ್ಲಿ ದೀಪ ಹಚ್ಚಿಕೊಂಡು ಮನೆ ಒಳಗಡೆ ಇರ್ತೀವಿ. 5 ಗಂಟೆ ಆಯ್ತು ಅಂದ್ರೆ ನಾವು ಬಾಗಿಲು ಮುಚ್ಕೊಳ್ತೀವಿ ಮನೆಯಲ್ಲಿ ಮಲ್ಗದೆಯ. ನಮ್ಗೆ ಆಗಲ್ಲ, ಇರ್ಲಿಕ್ಕೆ ಆಗಲ್ಲ. ವಿದ್ಯುತ್ ಸಂಪರ್ಕ ಇಲ್ಲ, ನಮ್ಗೆ ಬೆಳಕು ಇಲ್ಲ, ವಿದ್ಯುತ್ ಏನಿಲ್ಲ. ಅದರಿಂದ ನಮ್ಗೆ ತುಂಬಾ ಕಷ್ಟ ಆಗಿದೆ. ವೈರಿಂಗ್ ಎಲ್ಲ ಆಗದೆ ಕರೆಂಟ್ ಬರುತ್ತೆ ಅಂತ ಹೇಳಿ ವೈರಿಂಗ್ ಮಾಡಿದ್ರೆ ಹೇಗೆ? ಹೌದು, ಮಾಡ್ಕೊಡ್ತಾರೆ ಗವರ್ಮೆಂಟ್ ಅವರು. ಡಿಜಿಟಲ್ ಜಮಾನಾದಲ್ಲೂ ಕರೆಂಟೇ ಕಾಣದ ಊರೊಂದಿದೆ. ಕರೆಂಟ್ ಕಂಬಕ್ಕೆ ದುಡ್ಡು ಕೊಟ್ರೆ ಮಾತ್ರ ನಿಮಗೆ ವಿದ್ಯುತ್ ಸಂಪರ್ಕ ಕೊಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರಂತೆ. ಇಲ್ಲಿನ ಜನರಿಗೆ ಎಣ್ಣೆ ದೀಪವೇ ಬದುಕಾಗಿದೆ. ಕೊಡಗಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದೆ. ನಾಲ್ಕು ಕುಟುಂಬಗಳಿಗೆ ಇಲ್ಲಿ ವಿದ್ಯುತ್ ಸಂಪರ್ಕವೇ ಇಲ್ಲ. ಸೋಮವಾರಪೇಟೆಯ ಸೂರ್ಲಬ್ಬಿ ಗ್ರಾಮಸ್ಥರ ಗೋಳಿ. 11 ಕಂಬ ಇದೆ. 11 ಕಂಬ ಇದ್ರೆ 4 ಮನೆಗಳಿಗೆ ವಿದ್ಯುತ್ ಬರುತ್ತಂತೆ. ಆದ್ರೆ ಒಂದು ಕಂಬಕ್ಕೆ ವಿದ್ಯುತ್ ಕಂಬ ಒಂದನ್ನ ಅಳವಡಿಸಬೇಕು ಅಂದ್ರೆ 11,000 ಆಗುತ್ತೆ. ನೀವು ಅಂದ್ರೆ 4 ಮನೆಗಳವರು ಸೇರಿ 11 ವಿದ್ಯುತ್ ಕಂಬಕ್ಕೆ ಬೇಕಾಗುವಷ್ಟು ದುಡ್ಡನ್ನ ಕೊಡಿ, ನಾವು ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರಂತೆ. ಬಿಪಿಎಲ್ ಕಾರ್ಡ್ದಾರರಿಗೂ ಕೂಡ ಇದೀಗ ಹಣಕ್ಕೆ ಡಿಮ್ಯಾಂಡ್ ಇಡ್ಲಾಗ್ತಾ ಇದೆ. 5 ವರ್ಷ ಆದ್ರೂ ಮನೆಗೆ ವಿದ್ಯುತ್ ಅನ್ನ ನೀಡಿಲ್ಲ ಚೆಸ್ಕಾಂ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ.
ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಸಾಕಷ್ಟು ಮನೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ. ಒಂದು ಕಡೆ ಈ ಗಿರಿಜನ ಹಾಡಿ ಏನಿರುತ್ತೆ ಅವ್ರ ಮನೆ ಫಾರೆಸ್ಟ್ ಅಲ್ಲಿ ಇರುತ್ತೆ, ಅಲ್ಲಿ ಅರಣ್ಯ ಇಲಾಖೆಯವರು ಕೆಲವು ಅಡೆತಡೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಹಾಡಿಗಳಿಗೆ ವಿದ್ಯುತ್ ಇಲ್ಲ. ಆದ್ರೆ ನಾವು ಇರುವಂತದ್ದು ಈಗ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮದಲ್ಲಿ 4 ಮನೆ ಇದೆ. ಈ 4 ಮನೆಗೂ ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲ. ಅವರು ಇವತ್ತಿಗೂ ಕೂಡ ದೀಪವನ್ನು ಬಳಸ್ತಾ ಇದ್ದಾರೆ, ಅಂದ್ರೆ ಸೀಮೆಣ್ಣೆ ದೀಪ. ಈಗ ಸೀಮೆಣ್ಣೆ ಕೂಡ ಸಿಗಲ್ಲ, ಅದರಿಂದ ಡೀಸೆಲ್ ತಂದು ದೀಪವನ್ನು ಮಾಡಿ ಬಳಸುವಂತದ್ದು. ಈಗ ನೋಡಿ ಇಲ್ಲಿ ಕರೆಂಟ್ ಎಲ್ಲ ಮಾಡಿ ವೈರಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ಆದ್ರೆ ಕರೆಂಟ್ ಇಲ್ಲ. ವೈರಿಂಗ್ ಎಲ್ಲ ರೆಡಿ ಇದೆ. ಅವರು ಕಂಬ ಹಾಕಿ ಅವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವವರೆಗೂ ಇವರು ದೀಪವನ್ನೇ ಬಳಸಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಮನೆಯೊಳಗೆ. ಈ ರೀತಿ ಅವರು ಏನು ಹಿಡ್ಕೊಂಡು ನಿಂತಿದ್ದಾರೆ ದೀಪ, ಇಂಥ ದೀಪ ಇಟ್ಕೊಂಡು ಅವರು ಜೀವನ ಸಾಗಿಸ್ತಿರುವಂತದ್ದು. ಇಲ್ಲಿ ಅಕ್ಕಪಕ್ಕದವರೆಗೆ ಮನೆಯವರೆಗೆಲ್ಲ ವಿದ್ಯುತ್ ಆಗಿದೆ, ಆದ್ರೆ 4 ಮನೆಗೆ ಆಗಿಲ್ಲ. ನೋಡಿ ಈ ರೀತಿ ದೀಪವನ್ನು ಬಳಸ್ತಾರೆ. ಇಲ್ಲಿ ಅವರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಇದೇ ತರ ದೀಪವನ್ನು ಡೀಸೆಲ್ ತಂದು ಈ ರೀತಿ ದೀಪವನ್ನು ಮಾಡಿ ಅವರು ಬಳಸುವಂತದ್ದು. ಯಾಕಂದ್ರೆ ಸಾಕಷ್ಟು ಮನವಿ ಮಾಡಿದರೆ ಇದುವರೆಗೆ ಆಗಿಲ್ಲ. ಸುಮಾರು ಇವರ ಇಲ್ಲಿಗೆ ಬರಬೇಕಾದ್ರೆ ಒಂದು 11 ವಿದ್ಯುತ್ ಕಂಬಗಳು ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನು ಹಾಕ್ಲಿಕ್ಕೆ ರೆಡಿ ಇಲ್ಲ ಇಲಾಖೆ ಅವರು. ಯಾಕಂದ್ರೆ ಯಾವುದೇ ಸ್ಕೀಮ್ ಇಲ್ಲ ಅಂತ ಹೇಳ್ತಿದ್ರಂತೆ. ಸ್ಕೀಮ್ ಇದ್ರೆ ಮಾಡ್ಕೊಡ್ತೀವಿ, ಈಗ ಯಾವುದೇ ಸ್ಕೀಮ್ ಇಲ್ಲ, ಅದರಿಂದ ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳುವಂತದ್ದು. ಒಂದೊಂದು ಕಂಬಕ್ಕೆ 11,000 ಕೊಡಬೇಕಂತ ಹೇಳ್ತಿದ್ರಂತೆ. ಕೆಲವರು ಹೇಳ್ತಿದ್ರೆ ಒಂದೊಂದು ಮನೆಗೆ 1 ಲಕ್ಷ ಕೊಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳಿ. ಈ ರೀತಿ ಸಮಸ್ಯೆ ಆಗಿದೆ. ಇನ್ನು ಇಲ್ಲಿ ಈ ಮನೆಯವರನ್ನ ಮಾತಾಡ್ಸೋ ಏನ್ ಹೇಳ್ತಾರೆ ಅಂತ ಹೇಳುವಂತದ್ದು. ಇದು ಯಾಕೆ ನಿಮ್ಮ ಮನೆಗೆ ಕರೆಂಟ್ ಆಗ್ತಾ ಇಲ್ಲ, ಏನ್ ಸಮಸ್ಯೆ ಅಂತ? ನಾವು ಗವರ್ಮೆಂಟ್ ಅಲ್ಲಿ ಮಂತರ್ಗೌಡ ಅವರು ಈ ಸರಿ ಒಂದು 2 ಮಂತ್ಸ್ ಬ್ಯಾಕ್ ಅಲ್ಲಿ ಬಂದು ಹೋದ್ರು, ಎಲ್ಲ ನೋಡಿ ಹೋಗಿದ್ದಾರೆ, ಮಾಡ್ಕೊಡ್ತೀವಿ ಅಂತ. ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಗೆ ತುಂಬಾ ತೊಂದರೆ ಇದೆ. ಇವಾಗ ನಾವು ಡೀಸೆಲ್ ಅಲ್ಲಿ ದೀಪ ಹಚ್ಚಿಕೊಂಡು ಮನೆ ಒಳಗಡೆ ಇರ್ತೀವಿ. 5 ಗಂಟೆ ಆಯ್ತು ಅಂದ್ರೆ ನಾವು ಬಾಗಿಲು ಮುಚ್ಕೊಳ್ತೀವಿ ಮನೇಲಿ ಮಲ್ಗದೆಯ. ನಮ್ಗೆ ಆಗಲ್ಲ, ಇರ್ಲಿಕ್ಕೆ ಆಗಲ್ಲ. ವಿದ್ಯುತ್ ಸಂಪರ್ಕ ಇಲ್ಲ, ನಮ್ಗೆ ಬೆಳಕು ಇಲ್ಲ, ವಿದ್ಯುತ್ ಏನಿಲ್ಲ. ಅದರಿಂದ ನಮ್ಗೆ ತುಂಬಾ ಕಷ್ಟ ಆಗಿದೆ. ವೈರಿಂಗ್ ಎಲ್ಲ ಆಗದೆ ಕರೆಂಟ್ ಬರುತ್ತೆ ಅಂತ ಹೇಳಿ ವೈರಿಂಗ್ ಮಾಡಿದ್ರೆ ಹೇಗೆ? ಹೌದು, ಮಾಡ್ಕೊಡ್ತಾರೆ ಗವರ್ಮೆಂಟ್ ಅವರು. ಡಿಜಿಟಲ್ ಜಮಾನಾದಲ್ಲೂ ಕರೆಂಟೇ ಕಾಣದ ಊರೊಂದಿದೆ. ಕರೆಂಟ್ ಕಂಬಕ್ಕೆ ದುಡ್ಡು ಕೊಟ್ರೆ ಮಾತ್ರ ನಿಮಗೆ ವಿದ್ಯುತ್ ಸಂಪರ್ಕ ಕೊಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರಂತೆ. ಇಲ್ಲಿನ ಜನರಿಗೆ ಎಣ್ಣೆ ದೀಪವೇ ಬದುಕಾಗಿದೆ. ಕೊಡಗಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದೆ. ನಾಲ್ಕು ಕುಟುಂಬಗಳಿಗೆ ಇಲ್ಲಿ ವಿದ್ಯುತ್ ಸಂಪರ್ಕವೇ ಇಲ್ಲ. ಸೋಮವಾರಪೇಟೆಯ ಸೂರ್ಲಬ್ಬಿ ಗ್ರಾಮಸ್ಥರ ಗೋಳಿ. 11 ಕಂಬ ಇದೆ. 11 ಕಂಬ ಇದ್ರೆ 4 ಮನೆಗಳಿಗೆ ವಿದ್ಯುತ್ ಬರುತ್ತಂತೆ. ಆದ್ರೆ ಒಂದು ಕಂಬಕ್ಕೆ ವಿದ್ಯುತ್ ಕಂಬ ಒಂದನ್ನ ಅಳವಡಿಸಬೇಕು ಅಂದ್ರೆ 11,000 ಆಗುತ್ತೆ. ನೀವು ಅಂದ್ರೆ 4 ಮನೆಗಳವರು ಸೇರಿ 11 ವಿದ್ಯುತ್ ಕಂಬಕ್ಕೆ ಬೇಕಾಗುವಷ್ಟು ದುಡ್ಡನ್ನ ಕೊಡಿ, ನಾವು ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರಂತೆ. ಬಿಪಿಎಲ್ ಕಾರ್ಡ್ದಾರರಿಗೂ ಕೂಡ ಇದೀಗ ಹಣಕ್ಕೆ ಡಿಮ್ಯಾಂಡ್ ಇಡ್ಲಾಗ್ತಾ ಇದೆ. 5 ವರ್ಷ ಆದ್ರೂ ಮನೆಗೆ ವಿದ್ಯುತ್ ಅನ್ನ ನೀಡಿಲ್ಲ ಚೆಸ್ಕಾಂ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಸಾಕಷ್ಟು ಮನೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ. ಒಂದು ಕಡೆ ಈ ಗಿರಿಜನ ಹಾಡಿ ಏನಿರುತ್ತೆ ಅವ್ರ ಮನೆ ಫಾರೆಸ್ಟ್ ಅಲ್ಲಿ ಇರುತ್ತೆ, ಅಲ್ಲಿ ಅರಣ್ಯ ಇಲಾಖೆಯವರು ಕೆಲವು ಅಡೆತಡೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಹಾಡಿಗಳಿಗೆ ವಿದ್ಯುತ್ ಇಲ್ಲ. ಆದ್ರೆ ನಾವು ಇರುವಂತದ್ದು ಈಗ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮದಲ್ಲಿ 4 ಮನೆ ಇದೆ. ಈ 4 ಮನೆಗೂ ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲ. ಅವರು ಇವತ್ತಿಗೂ ಕೂಡ ದೀಪವನ್ನು ಬಳಸ್ತಾ ಇದ್ದಾರೆ, ಅಂದ್ರೆ ಸೀಮೆಣ್ಣೆ ದೀಪ. ಈಗ ಸೀಮೆಣ್ಣೆ ಕೂಡ ಸಿಗಲ್ಲ, ಅದರಿಂದ ಡೀಸೆಲ್ ತಂದು ದೀಪವನ್ನು ಮಾಡಿ ಬಳಸುವಂತದ್ದು. ಈಗ ನೋಡಿ ಇಲ್ಲಿ ಕರೆಂಟ್ ಎಲ್ಲ ಮಾಡಿ ವೈರಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ಆದ್ರೆ ಕರೆಂಟ್ ಇಲ್ಲ. ವೈರಿಂಗ್ ಎಲ್ಲ ರೆಡಿ ಇದೆ. ಅವರು ಕಂಬ ಹಾಕಿ ಅವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವವರೆಗೂ ಇವರು ದೀಪವನ್ನೇ ಬಳಸಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಮನೆಯೊಳಗೆ. ಈ ರೀತಿ ಅವರು ಏನು ಹಿಡ್ಕೊಂಡು ನಿಂತಿದ್ದಾರೆ ದೀಪ, ಇಂಥ ದೀಪ ಇಟ್ಕೊಂಡು ಅವರು ಜೀವನ ಸಾಗಿಸ್ತಿರುವಂತದ್ದು. ಇಲ್ಲಿ ಅಕ್ಕಪಕ್ಕದವರೆಗೆ ಮನೆಯವರೆಗೆಲ್ಲ ವಿದ್ಯುತ್ ಆಗಿದೆ, ಆದ್ರೆ 4 ಮನೆಗೆ ಆಗಿಲ್ಲ. ನೋಡಿ ಈ ರೀತಿ ದೀಪವನ್ನು ಬಳಸ್ತಾರೆ. ಇಲ್ಲಿ ಅವರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಇದೇ ತರ ದೀಪವನ್ನು ಡೀಸೆಲ್ ತಂದು ಈ ರೀತಿ ದೀಪವನ್ನು ಮಾಡಿ ಅವರು ಬಳಸುವಂತದ್ದು. ಯಾಕಂದ್ರೆ ಸಾಕಷ್ಟು ಮನವಿ ಮಾಡಿದರೆ ಇದುವರೆಗೆ ಆಗಿಲ್ಲ. ಸುಮಾರು ಇವರ ಇಲ್ಲಿಗೆ ಬರಬೇಕಾದ್ರೆ ಒಂದು 11 ವಿದ್ಯುತ್ ಕಂಬಗಳು ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನು ಹಾಕ್ಲಿಕ್ಕೆ ರೆಡಿ ಇಲ್ಲ ಇಲಾಖೆ ಅವರು. ಯಾಕಂದ್ರೆ ಯಾವುದೇ ಸ್ಕೀಮ್ ಇಲ್ಲ ಅಂತ ಹೇಳ್ತಿದ್ರಂತೆ. ಸ್ಕೀಮ್ ಇದ್ರೆ ಮಾಡ್ಕೊಡ್ತೀವಿ, ಈಗ ಯಾವುದೇ ಸ್ಕೀಮ್ ಇಲ್ಲ, ಅದರಿಂದ ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳುವಂತದ್ದು. ಒಂದೊಂದು ಕಂಬಕ್ಕೆ 11,000 ಕೊಡಬೇಕಂತ ಹೇಳ್ತಿದ್ರಂತೆ. ಕೆಲವರು ಹೇಳ್ತಿದ್ರೆ ಒಂದೊಂದು ಮನೆಗೆ 1 ಲಕ್ಷ ಕೊಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳಿ. ಈ ರೀತಿ
ರೀತಿ ಸಮಸ್ಯೆ ಆಗಿದೆ. ಇನ್ನು ಇಲ್ಲಿ ಈ ಮನೆಯವರನ್ನ ಮಾತಾಡ್ಸೋ ಏನ್ ಹೇಳ್ತಾರೆ ಅಂತ ಹೇಳುವಂತದ್ದು, ಇದು ಯಾಕೆ ನಿಮ್ಮ ಮನೆಗೆ ಕರೆಂಟ್ ಆಗ್ತಾ ಇಲ್ಲ, ಏನ್ ಸಮಸ್ಯೆ ಅಂತ. ನಾವು ಗವರ್ಮೆಂಟ್ ಅಲ್ಲಿ ಮಂತರ್ಗೌಡ ಅವರು ಈ ಸರಿ ಒಂದು 2 months ಬ್ಯಾಕ್ ಅಲ್ಲಿ ಬಂದು ಹೋದ್ರು, ಮಾತನಾಡಿ ಎಲ್ಲ ನೋಡಿ ಹೋಗಿದ್ದಾರೆ, ಮಾಡ್ಕೊಡ್ತೀವಿ ಅಂತ. ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಗೆ ತುಂಬಾ ತೊಂದರೆ ಇದೆ. ಇವಾಗ ನಾವು ಡೀಸೆಲ್ ಅಲ್ಲಿ ದೀಪ ಹಚ್ಚಿಕೊಂಡು ಮನೆ ಒಳಗಡೆ ಇರ್ತೀವಿ. 5 ಗಂಟೆ ಆಯ್ತು ಅಂದ್ರೆ ನಾವು ಬಾಗಿಲು ಮುಚ್ಕೊಳ್ತೀವಿ ಮನೆಯಲ್ಲಿ ಮಲ್ಗದೆಯ. ನಮ್ಗೆ ಆಗಲ್ಲ, ಇರ್ಲಿಕ್ಕೆ ಆಗಲ್ಲ. ವಿದ್ಯುತ್ ಸಂಪರ್ಕ ಇಲ್ಲ, ನಮ್ಗೆ ಬೆಳಕು ಇಲ್ಲ, ವಿದ್ಯುತ್ ಏನಿಲ್ಲ. ಆದ್ರಿಂದ ನಮ್ಗೆ ತುಂಬಾ ಕಷ್ಟ ಆಗಿದೆ. ವೈರಿಂಗ್ ಎಲ್ಲ ಆಗದೆ ಕರೆಂಟ್ ಬರುತ್ತೆ ಅಂತ ಹೇಳಿ ವೈರಿಂಗ್ ಮಾಡಿದ್ರೆ ಹೇಗೆ? ಹೌದು, ಮಾಡ್ಕೊಡ್ತಾರೆ ಗವರ್ಮೆಂಟ್